ಅನೇಕ ವರ್ಷಗಳಿಂದ ಹದಗೆಟ್ಟು ಹೋಗಿದೆ ಗ್ರಾಮದ ರಸ್ತೆ. ಇದುವರೆಗೂ ಈಡೇರಿಲ್ಲ ಜನಪ್ರತಿನಿಧಿಗಳ ಭರವಸೆ. ಬೇಸತ್ತು ರಸ್ತೆ ದುರಸ್ತಿಗೆ ಮುಂದಾಗಿದ್ದಾರೆ ಸ್ಥಳೀಯರಿಲ್ಲಿ. ಚಿಕ್ಕಮಗಳೂರಿನ ಈಚೆಕೆರೆ ಕುಮರಿ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಖರ್ಚನ್ನ ಭರಿಸಿ ರಸ್ತೆ ದುರಸ್ತಿಪಡಿಸಿದ್ದಾರೆ ಗ್ರಾಮಸ್ಥರು. ಈ ರಾಜಕಾರಣಿಗಳು ನಂಬ್ಕೊಂಡ್ರೆ ಆಗಲ್ಲ ರೀ. ಎಷ್ಟಂತ ಕಾಯಕ್ಕಾಗತ್ತೆ ರೀ ಇವರಿಗೆ. ಉಗಿದ್ರು ಅಷ್ಟೇ, ಬೈದ್ರು ಅಷ್ಟೇ, ಮಾನ ಮರ್ಯಾದೆ ಇಲ್ಲ ಅಂತ ಥೂ ಅಂತ ಉಗಿದ್ರು ಅಷ್ಟೇ. ಕೆಲಸ ಮಾಡೋಕ್ಕಾಗಲ್ಲ. ಓಟ್ ಮಾತ್ರ ಬೇಕು ಇವ್ರಿಗೆ. ಗ್ರಾಮಸ್ಥರು ಮನವಿ ಮಾಡಿದರು, ಪ್ರೊಟೆಸ್ಟ್ ಮಾಡಿದರು, ಅರ್ಜಿ ಸಲ್ಲಿಸಿದರು, ಅಧಿಕಾರಿಗಳನ್ನ ಭೇಟಿಯಾದರು. ಯಾರೂ ಕೇರ್ ಮಾಡಲಿಲ್ಲ. ಈಗ ನೋಡಿ ಅವರೇ ಸ್ವಂತ ದುಡ್ಡು ಹಾಕಿ ಈಚೆಕೆರೆ ಕುಮರಿ ಗ್ರಾಮಸ್ಥರು ಈ ರೀತಿ ಅವರೇ ರಸ್ತೆ ಮಾಡ್ಕೊಂಡಿದ್ದಾರೆ. NR ಪುರ ತಾಲೂಕಿನಲ್ಲಿ ಬರುತ್ತೆ ಇದು ಈಚೆಕೆರೆ ಮತ್ತು ಕುಮರಿ ಗ್ರಾಮ. ಅವ್ರಿಗೆ ಬೇರೆ ಆಯ್ಕೆಗಳೇ ಇಲ್ಲ ಈಗ. ಹಾಗಾಗಿ ಎಲ್ಲರೂ ಅವರೇ ಅಷ್ಟು ಇಷ್ಟು ಅಂಥೇಳಿ ದುಡ್ಡು ಕಲೆಕ್ಟ್ ಮಾಡಿಕೊಂಡು ರಸ್ತೆ ದುರಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಇದನ್ನು ಬಾಕಿ ಕೆಲಸನ ಮುಗಿಸ್ಕೊಡ್ಬೇಕಂತ ನಾವು ಬೇಡ್ಕೊಳ್ತೇವೆ. ನಾವು ಮಣ್ಣು ಹಾಕಿ ರೆಡಿ ಮಾಡ್ತಿದ್ದೀವಿ. ಮತದಾನ ಬಹಿಷ್ಕಾರ ಎಲೆಕ್ಷನ್ ಬಂದರೆ ನಾವು ಈ ಎಲೆಕ್ಷನ್ ವೋಟ್ ಕೊಡೋದೇ ಇಲ್ಲ. ಯಾಕೆಂತಂದರೆ ಅಷ್ಟು ತೊಂದರೆವಾಗಿದೆ. 50 ವರ್ಷ ಆಗಿದೆ ನಮ್ಮ ಏರಿಯಾದಲ್ಲಿ. ಎಸ್ಟಿಗಳು ಮನೆ ಒಂದು 15 ಮನೆ ಇದೆ, ಬಾಕಿ 3-4-15 ಮನೆ ಇದೆ. ಆ ಮನೆಗಳಿಗೆ ಭಾಳ ಕಷ್ಟ ಆಗಿದೆ. ಅದನ್ನು ನೀವು ಬಂದು ಸ್ವಲ್ಪ ತಿಳಿದು ಆ ರಸ್ತೆಯನ್ನು ಮಾಡಿಕೊಡ್ಬೇಕಾಗಿ ನಾವು ನಿಮ್ಮ ಹತ್ರ ಬೇಡ್ಕೊಳ್ತೇವೆ. ಬನ್ನಿ ಬನ್ನಿ ಎಲ್ಲ ಬಟ್ಟೆ ಬಟ್ಟೆ ಆಡ್ತಾರೆ. ರೋಡ್ ಕಮ್ಮಿ ಮಾಡ್ತೇವೆ ನಾವು. ಎಲ್ಲ ಆಡೋಣ ಆಡೋಣ ಈಗ ಬಿಟ್ಟೆ ಈಗ ಈಗ ಆ ವಿಡಿಯೋ ವಿಡಿಯೋ ಮಾಡ್ತೀಯಾ? ಬರೀ ಈ ಸರಿ ಎಲೆಕ್ಷನ್ನು ಬಂದಂತೆ ಓಟು ಬಂದು ಬಾಬಾನ ಹೇಳ್ರಿ ಗ್ರಾಮಸ್ಥರು ಸೇರಿ ಈ ರಸ್ತೆಯನ್ನು ನಾವು ಮಾಡ್ತಿದ್ದೀವಿ. ಭಾಳ ತೊಂದರೆ ಆದ ಮಕ್ಕಳು ಮರಿ ಶಾಲೆ ಹೋಗಲಿಕ್ಕೆ ಕೆರೆ ಏರಿ ಮೇಲೆ ಹೋಗಬೇಕು. ಅದರಿಂದ ಸರ್ಕಾರ ನಮಗೆ ಆದಷ್ಟು ಬೇಗ ಇದನ್ನು ಬಾಕಿ ಕೆಲಸನ ಮುಗಿಸ್ಕೊಡ್ಬೇಕಂತ ನಾವು ಬೇಡ್ಕೊಳ್ತೇವೆ. ನಾವು ಮಣ್ಣು ಹಾಕಿ ರೆಡಿ ಮಾಡ್ತಿದ್ದೀವಿ. ಮತದಾನ ಬಹಿಷ್ಕಾರ ಎಲೆಕ್ಷನ್ ಬಂದರೆ ನಾವು ಈ ಎಲೆಕ್ಷನ್ ವೋಟ್ ಕೊಡೋದೇ ಇಲ್ಲ. ಯಾಕೆಂತಂದರೆ ಅಷ್ಟು ತೊಂದರೆವಾಗಿದೆ. 50 ವರ್ಷ ಆಗಿದೆ ನಮ್ಮ ಏರಿಯಾದಲ್ಲಿ. ಎಸ್ಟಿಗಳು